ಧರ್ಮಶಾಸ್ತ್ರವನ್ನು ತೆಗೆ, ಅದನ್ನು ಗೌರವಿಸಿ, ಅದನ್ನು ಓದುವವರಾಗಿ ನಾವು ಯಾವ ಮಾತ್ರಕ್ಕೆ ಸೇರಿ ಬಂದಿದ್ದೇವೆ, ದೇವರು ನಮ್ಮ ಮೇಲೆ ಇಟ್ಟಿರುವಂತಹ ಉದ್ದೇಶ ಏನು? ನಿಮ್ಮ ಧರ್ಮಶಾಸ್ತ್ರಗಳನ್ನ ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 1ನೇ ವಚನ ಇಂದ 4-5 ವಚನದವರೆಗೆ ನಾವು ಓದೋಣ. ಒಬ್ಬರು ಯಾರಾದರೂ ಗಟ್ಟಿಯಾಗಿ ಅದನ್ನು ಓದಬೇಕಾಗಿ, ಎದ್ದು ನಿಂತುಕೊಂಡು ಓದಬೇಕಾಗಿ ನಾನು ಕೇಳಿಕೊಳ್ತೇನೆ. ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 1ರಿಂದ 5 ವಚನದವರೆಗೆ ಗಟ್ಟಿಯಾಗಿ ಒಬ್ಬರು ಎದ್ದು ನಿಂತುಕೊಂಡು ಓದಬೇಕಾಗಿ ಕೇಳಿಕೊಳ್ತೇನೆ. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು, ಆ ವಾಕ್ಯವೆಂಬುವನು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದನು, ಆತನ ಮೂಲಕವಾಗಿ ಸಮಸ್ತವೂ ಉಂಟಾಗಿತ್ತು, ಉಂಟಾಗಿರುವ ವಸ್ತುಗಳಲ್ಲಿ ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ, ಆತನಲ್ಲಿ ಜೀವವಿತ್ತು, ಆ ಜೀವವು Hallelujah. Praise the Lord. ಈ ವಾಕ್ಯಕ್ಕೆ ಅನುಗುಣವಾಗಿ ನಾವು ಏನು ತಿಳ್ಕೊಳ್ತಾ ಇದ್ದೀವಿ ದಿವಸ, ಅಲ್ಲಿ ಯೋಹಾನನು ಏನೆಂಬುದಾಗಿ ಬರೀತಾ ಇದ್ದಾನೆ. ದಯವಿಟ್ಟು ನಾನು 5 ನಿಮಿಷ ಮಾತ್ರ ತೆಗೆದುಕೊಳ್ತೇನೆ. ನಾವು ಆರಾಧನೆಗೆ ಸಭೆಗೆ ಸೇರಿ ಬರುವಾಗ ಸಭೆಯ ಎಲ್ಲಾ ಸದಸ್ಯರಿಗೆ ನಾನು ಏನ್ ಮಾಡ್ತೇನೆ, we have to be ದೇವರ ವಾಕ್ಯದಲ್ಲಿ ನಾವು ಇರಬೇಕು. ನಮ್ಮ ಮಾತು ಒಳಗಡೆ, ನಮ್ಮ ಗಲಿಬಿಲಿಗಳೊಳಗಡೆ ಎಷ್ಟು ಗಲಿಬಿಲಿಗಳನ್ನು ಉಂಟಾಗ್ತೇವೆ ಅಷ್ಟು ಗಲಿಬಿಲಿ ಇಲ್ಲೂ ಕೂಡ ಉಂಟಾಗ್ತದೆ. ಹಾಗಾಗಿ ಗೌರವಿಸಬೇಕು, ಹ್ಯಾವ್ ಟು ರೆಸ್ಪೆಕ್ಟ್. ಹಿರಿಯ ಸೇವಕರ ವಾಕ್ಯಗಳನ್ನು ಹೇಳುವಾಗ ಅದನ್ನು ಕೇಳುವವರಾಗಿರಬೇಕು, ಗ್ರಹಿಸಿಕೊಳ್ಳುವವರಾಗಿರಬೇಕು. ಏನೋ ಡಿಸ್ಟರ್ಬೆನ್ಸ್ ಇದೆ, ನಮ್ಮ ಕುರಿಗಳು ಕುರುಬನ ಸ್ವರಕ್ಕೆ ಏನಾಗ್ತದೆ, ಸ್ಪಂದಿಸ್ತದೆ. ಹಾಲೆಲೂಯಾ. ಅಲ್ಲಿ ದೇವರ ವಾಕ್ಯ ಏನು ಹೇಳ್ತಾ ಇದೆ, ಆದಿಯಲ್ಲಿ ಏನಿತ್ತು, ವಾಕ್ಯದಿಂದ ಈ ಲೋಕವನ್ನು ದೇವರು ಉಂಟು ಮಾಡಿದನು. ಹಾಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆತ್ಮಭರಿತರಾಗಿ ನೀವು ಕನೆಕ್ಟ್ ಆಗಬೇಕು. ಈ ದಿವಸ ದೇವರ ಆತ್ಮದೊಟ್ಟಿಗೆ ನೀವು ಕನೆಕ್ಟ್ ಆಗುವಾಗ ದೇವರ ಆತ್ಮನು ನಿಮಗೆ ಸಹಾಯಕನಾಗಿ ಇಳಿದು ಬರುವವನಾಗಿದ್ದಾನೆ. ಹಾಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆ ವಾಕ್ಯವು ಎಲ್ಲಿ ತಂತ್ರಿ, ಮನುಷ್ಯನ ಬಳಿಗೆ ಇರಲಿಲ್ಲ, ಯಾರ ಬಳಿಗೆ ಇತ್ತು, ದೇವರ ಬಳಿಯಲ್ಲಿತ್ತು. ಆ ವಾಕ್ಯ ಏನಾಗಿತ್ತು, ಈ ವಾಕ್ಯವು ಏನಾಗಿತ್ತು, ಅದಕ್ಕೆ ನಾವು ಗೌರವಿಸಬೇಕು. ಹಲ್ಲೆಲೂಯಾ. ಅದಕ್ಕೆ ನಾವು ರೆಸ್ಪೆಕ್ಟ್ ಮಾಡಬೇಕು. ಹಲ್ಲೆಲೂಯಾ. ಮುಂದೆ ಏನಂತ ಹೇಳ್ತಾರೆ, ಆ ವಾಕ್ಯದ ಮಾತನ್ನು ಹೇಳಿ ವಾಕ್ಯ ಓದೋಣ. ಎಲ್ಲರೂ ಸೇರಿ ಓದ್ರಿ. ನಿಮ್ಮ ಬೈಬಲ್ ಇದೆಯಾ ನಿಮ್ಮ ಹತ್ರ? ಓದೋಣ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ದೇವರ ಬಳಿಯಲ್ಲಿ ಉಂಟಾಗುವಾಗ ದೇವರ ಬಳಿಯಲ್ಲಿ ಇದ್ದನು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಮುಂದೆ ವಾಕ್ಯ ಏನು ಹೇಳ್ತದೆ, ಆತನ ಮೂಲಕವಾಗಿ, ಯೇಸು ಕ್ರಿಸ್ತನ ಮೂಲಕವಾಗಿ ಏನಾಯ್ತಂತೆ, ಹಲ್ಲೆಲೂಯಾ. ಮತ್ತೆ ಮುಂದೆ ವಾಕ್ಯ ಏನ್ ಹೇಳ್ತದೆ, ಉಂಟಾಗಿರುವ ವಸ್ತುಗಳಲ್ಲಿ ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅಂತ ದೇವರ ಬಳಿಗೆ ನಾವು ಈ ದಿವಸ ಬಂದಿದ್ದೇವೆ. ಆಮೇಲೆ ಹಲ್ಲೆಲೂಯಾ. ನಮ್ಮ ಕೈ ಕೆಲಸಗಳಲ್ಲಿ ಇರುವಂತ ದೇವರಲ್ಲ, ದೇವರ ಕೈ ಕೆಲಸಗಳಲ್ಲಿ ನಾವು ಇದ್ದೇವೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಎಷ್ಟು ಸುಂದರವಾಗಿರುವಂತ ನಮ್ಮ ದೇವರು. ಗಟ್ಟಿಯಾಗಿ 3 ಸಾರಿ ಕೈಗಳಲ್ಲಿ ಎತ್ತಿ ಹಲ್ಲೆಲೂಯಾ ಹೇಳೋಣ. ಆತನಿಲ್ಲದೆ ಒಂದಾದರೂ ಒಂದು ವಿಷಯಗಳು ಕೂಡ ಆತನಿಲ್ಲದೆ ಉಂಟಾಗಲಿಲ್ಲ. ಆಮೆನ್. ಹಲ್ಲೆಲೂಯಾ. ಆತನ ಚಿತ್ತದ ಮೇರೆಗೆ ಎಲ್ಲಾ ಕಾರ್ಯಗಳು ನಡೆಯುವಂತೆ ದೇವರು ಕಾರ್ಯರೂಪಕ್ಕೆ ಹಿಡಿದು ಬಂದನು. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ವಾಕ್ಯದ ಆಶೀರ್ವಾದದೊಟ್ಟಿಗೆ ನೀವು ಹೋಗಬೇಕು, ದೇವರ ಆತ್ಮದೊಟ್ಟಿಗೆ ನೀವು ಹೋಗಬೇಕು, ದೇವರ ಪ್ರಸನ್ನತೆಯೊಟ್ಟಿಗೆ ನೀವು ಹೋಗಬೇಕು. ಅದೇ ನೀವು ಸೇರಿ ಬಂದಿದ್ದ ಉದ್ದೇಶವಾಗಿದೆ. ಹಲ್ಲೆಲೂಯಾ. ಮುಂದೆ ವಾಕ್ಯ ಏನು ಹೇಳ್ತದೆ, ಆತನಲ್ಲಿ ಜೀವವಿರುವುದರಿಂದ ನನ್ನಲ್ಲಿಯೂ ಕೂಡ ಜೀವದಿಂದ ತುಂಬಿಸುವವನಾಗಿದ್ದನು. ಹಲ್ಲೆಲೂಯಾ.
ಜೀವ ಇಲ್ಲದೆ ಇರುವಂತ ವ್ಯಕ್ತಿ ಜೀವವನ್ನು ಕೊಡ್ಲಿಕ್ಕೆ ಸಾಧ್ಯವಿಲ್ರಿ. ಪ್ರೈಸ್ ದಿ ಲಾರ್ಡ್. ಜೀವ ಇರುವಂತ ವ್ಯಕ್ತಿ ನನ್ನನ್ನು ನಿನ್ನನ್ನು ಜೀವದಿಂದ ತುಂಬಿಸುವವನಾಗಿ. ಹಲ್ಲೆಲೂಯಾ. ನಂಬಿಕೆಯವರು ಗಟ್ಟಿಯಾಗಿ ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆ ಜೀವವು ನಮ್ಮಲ್ಲಿ ಬರುವುದರಿಂದ ಜೀವಕರವಾದ ನೀರು ನಿನ್ನ ಹೊಟ್ಟೆಯೊಳಗೆ ಹರಿಯುತ್ತದೆ ಎಂಬುದಾಗಿ. ಹಲ್ಲೆಲೂಯಾ. ಜೀವ ಬೇಕು, ಮರಣ ಬೇಕು. ಜೀವದಿಂದ ಇರುವಂಥದ್ದು ನಮಗೆ ಬಹಳ. ಎಲ್ಲರೂ ಉಸಿರಾಡ್ತಾರೆ, ಎಲ್ಲರೂ ಸಾಮೂಹಿಕವಾಗಿ ಆಹಾರಗಳನ್ನು ಸೇವನೆ ಮಾಡ್ತೇವೆ, ಬಟ್ಟೆಗಳನ್ನು ಹಾಕೊಳ್ತೇವೆ. ಆದ್ರೆ ಈ ಜೀವವು ನಮ್ಮಲ್ಲಿ ಕಾರ್ಯ ಮಾಡಬೇಕಾದ್ರೆ ದೇವರ ಬಳಿಯಲ್ಲಿ ನಾವಿರ್ಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ಅಲ್ಲಿ ವಾಕ್ಯ ಹೇಳ್ತಾ ಇದೆ ನೋಡ್ರಿ, ಆತನಲ್ಲಿ ಏನಿತ್ತು ಮುಂದೆ ಜೀವವು ಮನುಷ್ಯನ ಒಳಗೆ ಏನಾಯ್ತಂತೆ. ಹಲ್ಲೆಲೂಯಾ. ನೀನು ಜೀವಿಸುವುದು ಮಾತ್ರವಲ್ಲ, ಬೆಳಕಾಗಿ ಕಾರ್ಯವಹಿಸುವಂತೆ ದೇವರು ನಿನಗೆ ಸಹಾಯ ಮಾಡಿ. ಹಲ್ಲೆಲೂಯಾ. ನೋಡ್ರಿ, ಇಲ್ಲಿರುವಂತ ಎಲ್ಲರೂ ಹಲ್ಲೆಲೂಯಾ ಹೇಳೋದಿಲ್ಲ, ಯಾಕಂದ್ರೆ ಬೆಳಕಿಲ್ಲ ಅವರಿಗೆ. ಕೆಲವೊಬ್ರು ಮಾತ್ರ ಹೇಳ್ತಾರೆ, ಕೆಲವೊಬ್ರು ಬೇರೆಗಾಗಿ ಕಾಯ್ತಾ ಕೂತ್ಕೊಂಡಿದ್ದಾರೆ, ಕೆಲವೊಬ್ರು ಏನೋ ಚಿಂತಿಸ್ತಾ ಇದ್ದಾರೆ. ನಾನು ಹೇಳಿದೆ, ದೇವರಿಗೆ ಆ ವಾಕ್ಯಕ್ಕೆ ಗೌರವಿಸುವವರಾಗಿರ್ಬೇಕು. ಎಲ್ಲರಿಗೂ ಬರೋದಿಲ್ಲ ಮನಸ್ಸು. ನಮ್ಮ ಚಿಂತೆ, ನಮ್ಮ ಭಾರ, ನಮ್ಮ ಆಲೋಚನೆಗಳಲ್ಲಿ ನಾವು ತೊಡಗಿಕೊಳ್ಳೋರಾಗಿರ್ತೇವೆ ಯಾವಾಗಲೂ ಕೂಡ. ನೋಡ್ರಿ, ಇನ್ನೇ ಆಗಲಿ ದೇವರೇ ನನ್ನನ್ನು ಸರಿಪಡಿಸುವುದಾಗಿ ಹೇಳಬೇಕು. ಆಮೇಲೆ ಹಲ್ಲೆಲೂಯಾ. ಅಲ್ಲಿ ಮುಂದೆ ಏನು ಹೇಳ್ತದೆ, ಆ ಬೆಳಕು ಏನಂತೆ. ಎಲ್ಲರೂ ಒಮ್ಮನಸ್ಸಿನಿಂದ ಓದೋಣ. ಆ ಬೆಳಕು ಏನಂತೆ. ಆ ಬೆಳಕು ಕತ್ತಲಲ್ಲಿ ಪ್ರಕಾಶಿಸುತ್ತದೆ, ಕತ್ತಲು ಅದನ್ನು ಮುಸುಕಲಿಲ್ಲ. ಇನ್ನೊಂದ್ಸರಿ ನಂಬಿಕೆಯಿಂದ, ಆ ಬೆಳಕು ಕತ್ತಲಲ್ಲಿ ಪ್ರಕಾಶಿಸುತ್ತದೆ, ಕತ್ತಲು ಅದನ್ನ ಮುಸುಕಲಿಲ್ಲ. ಹಲ್ಲೆಲೂಯಾ. ಕತ್ತಲು ನಿನ್ನನ್ನು ಕೂಡ ಆವರಿಸಿಕೊಳ್ಳುವುದಿಲ್ಲ. ಹಲ್ಲೆಲೂಯಾ. ನಿನ್ನನ್ನು ಕತ್ತಲು ಆವರಿಸಿಕೊಂಡರೆ, ದೇವರ ಹತ್ತಿರದಲ್ಲಿ ನೀನು ಬರುವುದಾದರೆ ಆ ಬೆಳಕು ನಿನ್ನ ಮೇಲೆ ಪ್ರಕಾಶಿಸುವುದಿಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಎಲ್ಲರಿಗೂ ಬಹಳ ಪರಿಚಯ ಇರುವಂತಹ ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯವನ್ನು ತೆಗೆಯೋಣ. ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 13ನೇ ವಚನ 14ನೇ ವಚನ. ಎಲ್ಲರೂ ಎದ್ದು ನಿಂತುಕೊಂಡ ವಾಕ್ಯವನ್ನು ಓದಿಕೊಳ್ಳೋಣ. ಲೂಕನ ಬರೆದ ಸುವಾರ್ತೆ. ಆ ಬಾಗಿಲನ್ನು ಹಾಕಿ ಹೇಳಿದ್ದೀನಿ ನಾನು. ಪ್ಲೀಸ್ ಕ್ಲೋಸ್ ದ ಡೋರ್. ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 13, 14 ವಚನವನ್ನ ನಾವಲ್ಲಿ ಓದಿಕೊಳ್ಳೋಣ. ಎಲ್ಲರೂ ಸೇರಿ ಒಮ್ಮನಸ್ಸಿನಿಂದ. ಪಕ್ಕನೆ ಆ ದೂತನು ಸಂಗಡ ಪರಲೋಕದ ಸೈನ್ಯದವರು ಒಂದು ದೊಡ್ಡ ಗುಂಪು ಕಾಣಿಸಿಕೊಂಡು, ಮೇಲಣ ಲೋಕದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ, ದೇವರು ಅವರಿಗೆ ಒಲಿಯುತ್ತಾನೆ ಎಂದು ದೇವರನ್ನು ಕೊಂಡಾಡುತ್ತಾ ಹೇಳಿದರು. 14ನೇ ವಚನ ಇನ್ನೊಂದ್ಸರಿ ಓದಿಕೊಳ್ಳೋಣ. ಮೇಲಣ ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ, ದೇವರು ಅವರಿಗೆ ಒಲಿಯುತ್ತಾನೆ ಎಂದು ದೇವರನ್ನು ಕೊಂಡಾಡುತ್ತಾ ಹೇಳಿದರು. 3 ಸರಿ ಕೈಗಳನ್ನೆತ್ತಿ ಹಲ್ಲೆಲೂಯಾ ಹೇಳೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ವಾಕ್ಯಗಳನ್ನು ದೇವರು ಆಶೀರ್ವದಿಸಲಿ. ಮುಂದೆ ನಮ್ಮ ಮನೆಯವರು ಕಾರ್ಯಗಳನ್ನು ನಡೆಸಿಕೊಡುತ್ತಾರೆ. ಮನೆಯಿಂದ